ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ನಾನು ಮೀನು ಸಾರು ಮಾಡ್ತಾ ಇದ್ದೇನೆ. ಇದು ಕೊಲತಾರ್ ಮೀನಿದು ಸಾರು. ಇದು ರೈನಿ ಸೀಸನಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಮಳೆಗಾಲದಲ್ಲಿ ಸಿಗುವಂಥ ಮೀನು ಕೊಲತಾರ್ ಮೀನಿದು ಸಾರು. ಸಣ್ಣ ಸಣ್ಣ ಮೀನು ಫ್ರೆಂಡ್ಸ್. ನೋಡಿ, ಮಾಡಲಿಕ್ಕೆ ಸ್ವಲ್ಪ ಕಷ್ಟ, ಸ್ವಲ್ಪ ಹೊತ್ತು ತಗೊಳ್ತದೆ ಮಾಡಲಿಕ್ಕೆ. ಆದರೆ ಈ ಪದಾರ್ಥ ಉಂಟಲ್ಲ, ತುಂಬ ಟೇಸ್ಟಾಗಿ ಬರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ಥರ ಮೀನು ಸಿಕ್ಕಿದರೆ ಕೊಲತಾರ್ ಮೀನಿದು ಸಾರು ಮಾಡ್ತಾ ಇದ್ದೇನೆ. ರೈನಿ ಸೀಸನ್ ಸ್ಪೆಷಲ್. ನೋಡಿ, ಫಿಶ್ ಕರಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ. ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ಇದು ರೆಸಿಪಿ ಎಲ್ಲ ಹಾಕಿದ್ದೇನೆ ನಾನು. ಬ್ರೇಕ್ಫಾಸ್ಟ್ ರೆಸಿಪಿ ಮತ್ತು ಫಿಶ್ ರೆಸಿಪಿ ಎಲ್ಲ ಹಾಕಿದ್ದೇನೆ. ಮ್ಯಾಂಗ್ಳೂರ್ ಟ್ರೆಡಿಷ್ನಲ್ ರೆಸಿಪೀಸ್ ಎಲ್ಲ ಉಂಟು. ಚೆಕ್ ಮಾಡಿ ಫ್ರೆಂಡ್ಸ್. ಒಮ್ಮೆ ಎಲ್ಲ ಚೆಕ್ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಕೊಲತಾರ್ ಮೀನಿದು ಸಾರು. ನೋಡಿ, ಇದು ಕೊಲತಾರ್ ಮೀನು ನೋಡಿ, ಸಣ್ಣ ಸಣ್ಣ ಮೀನು. ಇದರ ತಲೆ ಎಲ್ಲ ತೆಗೆದು ಉಂಟಲ್ಲ, ಕ್ಲೀನ್ ಮಾಡಬೇಕು. 1 kg ಅಷ್ಟು ಮೀನುಂಟು. ಮಾಡಲಿಕ್ಕೆ ಸ್ವಲ್ಪ ಹೊತ್ತು ತಗೊಳ್ತದೆ, ಆದರೆ ತುಂಬ ಟೇಸ್ಟ್ ಮೀನು. ಮಾಡಿದರೆ ಉಂಟಲ್ಲ ತುಂಬ ಒಳ್ಳೆಯದಾಗ್ತದೆ. ಒಮ್ಮೆ ಸಿಕ್ಕಿದರೆ ತನ್ನಿ. ನೋಡಿ, ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ನೋಡಿ, ತಲೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಅದರ ಒಳಗೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಕೊಂಡಿದ್ದೇನೆ. ನೋಡಿ, ಈ ಥರ. ಈಗ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡಿ. 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, 20 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ, ಮತ್ತೊಂದು ಸ್ವಲ್ಪ 1/4 ಸ್ಪೂನಷ್ಟು ಓಂ ಕಾಳು, ಮತ್ತೊಂದು 1/4 ಸ್ಪೂನಷ್ಟು ಸಾಸಿವೆ, 1/4 ಸ್ಪೂನಷ್ಟು ಮೆಂತ್ಯ ಕಾಳು, ಜೀರಿಗೆ 1 ಟೇಬಲ್ ಸ್ಪೂನಷ್ಟು, 1 ನೀರುಳ್ಳಿ, ಮತ್ತೊಂದು 6-7 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಇದನ್ನೆಲ್ಲ ಉಂಟಲ್ಲ ಒಟ್ಟಿಗೆ ಹಾಕಿ ರೋಸ್ಟ್ ಮಾಡ್ಕೊಳ್ತೇನೆ. ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೇನೆ. ನಾನು ಇದಕ್ಕೆ ಓಂ ಕಾಳು ಸ್ವಲ್ಪ 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಅಂದರೆ ಇದು ಮೀನು ಉಂಟಲ್ಲ ಸ್ವಲ್ಪ ಗ್ಯಾಸ್, ಅದಕ್ಕಾಗಿ ಓಂ ಕಾಳು ಹಾಕಿದರೆ ಒಳ್ಳೆಯದು. ಗ್ಯಾಸ್ಟ್ರಿಕ್ಕಿಗೆಲ್ಲ ಉಂಟಲ್ಲ ಒಳ್ಳೆಯದಾಗ್ತದೆ. ಅದಕ್ಕಾಗಿ ಸ್ವಲ್ಪ ಓಂ ಕಾಳು ಹಾಕಿದ್ದೇನೆ. ಇದೆಲ್ಲ ಒಟ್ಟಿಗೆ ಹಾಕ್ಕೊಂಡು ರೋಸ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಎಣ್ಣೆ ಹಾಕೋದ್ರಿಂದ ಬೇಗ ನಿಮಗೆ ಫ್ರೈ ಆಗ್ತದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಹಾಕಿ ಫ್ರೈ ಮಾಡೋದ್ರಿಂದ ಬೇಗ ರೋಸ್ಟ್ ಆಗ್ತದೆ. ಅದಕ್ಕಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ. ಇಲ್ಲದಿದ್ದರೆ ಎಣ್ಣೆ ಹಾಕದೆ ಕೂಡ ಡ್ರೈ ರೋಸ್ಟ್ ಕೂಡ ಮಾಡ್ಕೊಳ್ಬೋದು. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕಿದ್ದು, ರೋಸ್ಟ್ ಆಗಬೇಕು ಚೆನ್ನಾಗಿ. ಮೆಣಸೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಇದಕ್ಕೆ ನಾನು ಗಿಡ್ಡ ಮೆಣಸು ಹಾಕ್ಕೊಳ್ಳಿಲ್ಲ, ಉದ್ದ ಮೆಣಸು ಮಾತ್ರ, ಬ್ಯಾಡಗಿ ಮೆಣಸು ಮಾತ್ರ ಹಾಕ್ಕೊಂಡಿದ್ದೇನೆ. ಅಂದರೆ ಕಲರ್ ತುಂಬ ಚೆನ್ನಾಗಿ ಬರ್ತದೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿರ್ತದೆ. ಖಾಲಿ ಬ್ಯಾಡಗಿ ಮೆಣಸು ಹಾಕಿದರೆ ಕೂಡ ತುಂಬ ಒಳ್ಳೆಯದಾಗ್ತದೆ ಪದಾರ್ಥ. ನೋಡಿ, 1 ತೆಂಗಿನಕಾಯಿ ತಗೊಂಡಿದ್ದೇನೆ ನಾನು. ದೊಡ್ಡದೊಂದು ತೆಂಗಿನಕಾಯಿ ಹಾಕ್ಕೊಂಡಿದ್ದೇನೆ. ಇದು ಕೂಡ ಒಟ್ಟಿಗೆ ಹಾಕಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿರ್ತದೆ. ಅರ್ಧ ಸ್ಪೂನ್ನಷ್ಟು ಅರಿಶಿಣದ ಪುಡಿ ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ತುಂಬ ಫ್ರೈ ಆಗಬೇಕಂತ ಏನಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ, ಈಗ ಬೇಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರಿ ಲೀವ್ಸ್ ಸ್ವಲ್ಪ ಹಾಕ್ಕೊಂಡು ಮೀನು ಪದಾರ್ಥ ಎಲ್ಲ ಮಾಡುವಾಗ ಉಂಟಲ್ಲ ಸ್ವಲ್ಪ ಕರಿ ಲೀವ್ಸ್ ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ಕರಿ ಲೀವ್ಸ್ ಇದ್ದರೆ ಹಾಕಿ, ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ನೋಡಿ, ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ. ನೋಡಿ, ಹುಳಿ ನೋಡಿ, 1 ಲಿಂಬೆ ಗಾತ್ರದಷ್ಟು ಹುಳಿ. ನೀವು ಬೇರೆ ಮೀನಿಗೆ ಅಂದರೆ ಬಂಗುಡೆಗೆಲ್ಲ ಹಾಕೋದಕ್ಕಿಂತ ಸ್ವಲ್ಪ ಕಮ್ಮಿ ಇದಕ್ಕೆ. ಈ ಮೀನಿಗೆ ಹುಳಿ ಸ್ವಲ್ಪ ಕಮ್ಮಿ. ನೋಡಿ, 1 ಲಿಂಬೆ ಗಾತ್ರದಷ್ಟು ಹುಳಿ ತಗೊಂಡಿದ್ದೇನೆ. ಎಲ್ಲ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಲ್ಲಲ್ಲಿ ರುಬ್ಬಿದರೆ ಒಳ್ಳೆಯದು, ಗ್ರೈಂಡರಲ್ಲಿ ರುಬ್ಬಿದರೆ. ನಮಗೆ ಇವತ್ತು ಕರೆಂಟ್ ಇಲ್ಲದ ಕಾರಣ ನಾನು ಮಿಕ್ಸಿಯಲ್ಲಿ ರುಬ್ಕೊಂಡೆ. ಇಲ್ಲದ್ರೆ ಕಲ್ಲಿನಲ್ಲಿ ರುಬ್ಬಿದರೆ ಚೆನ್ನಾಗಿರ್ತದೆ. ನೋಡಿ, ನೀರುಳ್ಳಿ, ಶುಂಠಿ, ಕಾಯಿಮೆಣಸು, ಬೇಸೊಪ್ಪು ಮತ್ತು ಟೊಮೆಟೊ ಎಲ್ಲ ತಗೊಂಡಿದ್ದೇನೆ, ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 1 ನೀರುಳ್ಳಿ, 2 ಟೊಮೆಟೊ, ಮತ್ತೊಂದು 4-5 ಕಾಯಿಮೆಣಸು ಮತ್ತು ಬೇಸೊಪ್ಪು, ಶುಂಠಿ 1 ತುಂಡು ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಇದು ಗ್ರೈಂಡ್ ಮಾಡಿದ ಮಸಾಲ. ನೋಡಿ, ಇದಕ್ಕೆ ರುಚಿಗೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೇಕು. ಉಪ್ಪೆಲ್ಲ ಕರೆಕ್ಟಲ್ಲಿ ಬೇಕು. ಉಪ್ಪೆಲ್ಲ ಕರೆಕ್ಟ್ ನೋಡಿಕೊಂಡು ಹಾಕಿದರೆ ಆಯಿತು. ನೋಡಿ, ಇದು ಕಟ್ ಮಾಡಿರುವ ಕಾಯಿಮೆಣಸು, ಶುಂಠಿ, ಬೇಸೊಪ್ಪೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಎಲ್ಲ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಬೇಕಿದ್ದರೆ ಒಗ್ಗರಣೆ ಇಟ್ಟು ಕೂಡ ಮಾಡ್ಕೊಳ್ಬೋದು. ನಾವು ಹೀಗೆ ಹಾಕ್ಕೊಳ್ಳೋದು. ನಿಮಗೆ ಬೇಕಿದ್ದರೆ ನೀರುಳ್ಳಿ ಒಗ್ಗರಣೆ ಇಟ್ಟು ಅದಕ್ಕೆ ಮತ್ತೆ ಮಸಾಲ ಕೂಡ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಹೇಗೆ ಕೂಡ ಮಾಡ್ಬೋದು. ಈ ಥರ ಕೂಡ ಚೆನ್ನಾಗಿರ್ತದೆ. ನೀರುಳ್ಳಿ
ಹಸಿ ನೀರುಳ್ಳಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರ್ತದೆ ನೋಡಿ. ಮೀನೆಲ್ಲ ಕ್ಲೀನ್ ಮಾಡಿ ರೆಡಿ ಉಂಟು ನೋಡಿ. ಈಗ ಮಸಾಲ ಚೆನ್ನಾಗಿ ಕುದಿಬೇಕು. ಈ ಮಸಾಲ ನೋಡಿ ಮೇಲ್ಗಡೆ ಈ ನೊರೆ ನೊರೆ ಬರ್ತದಲ್ಲ, ಈ ನೊರೆ ಎಲ್ಲ ಹೋಗುವ ತನಕ ಚೆನ್ನಾಗಿ ಕುದಿಸಬೇಕು. ನೀವು ಮಸಾಲ ಚೆನ್ನಾಗಿ ಕುದಿದ ಮೇಲೆ ಮೀನು ಹಾಕೋದ್ರಿಂದ ಉಂಟಲ್ಲ, ನಿಮ್ಮದು ಮೀನು ಹುಡಿ ಆಗೋದಿಲ್ಲ. ಇಲ್ಲದಿದ್ದರೆ ನೀವು ಫಸ್ಟೇ ಹಾಕಿ ಮತ್ತೆ ಕುದಿಸಿದರೆ ಮೀನು ಹುಡಿ ಆಗ್ತದಲ್ವಾ. ಅದಕ್ಕಾಗಿ ಮಸಾಲ ಫಸ್ಟ್ ಚೆನ್ನಾಗಿ ಕುದಿಬೇಕು. ಅದರದ್ದು ಆ ಮೇಲ್ಗಡೆ ನೊರೆ ನೊರೆ ಬರ್ತದಲ್ಲ, ಅದೆಲ್ಲ ಹೋಗುವ ತನಕ ಚೆನ್ನಾಗಿ ಕುದಿಸಬೇಕು ಮೀನಿದು ಸಾರು. ನಿಮ್ಮದು ಮೀನಿದು ಸಾರು ಎಷ್ಟು ಚೆನ್ನಾಗಿ ಕುದೀತದೆ ಅಷ್ಟು ಚೆನ್ನಾಗಿ ಬರ್ತದೆ ಇದು ಮೀನು ಸಾರು. ಸೂಪರಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಈ ಥರ ಮೀನು ಸಾರು. ಮ್ಯಾಂಗ್ಳೂರು ರೆಸಿಪಿ, ಮ್ಯಾಂಗ್ಳೂರು ಸ್ಟೈಲಲ್ಲಿ ಮಾಡೋದು. ಮ್ಯಾಂಗ್ಳೂರಲ್ಲೆಲ್ಲ ಇದೇ ಥರ ಫಿಶ್ ಸಾರು ಮಾಡೋದು ನೋಡಿ. ನೊರೆ ನೊರೆ ಬರ್ತಾ ಉಂಟು ನೋಡಿ. ಇದೆಲ್ಲ ಹೋಗಬೇಕು. ಆಗ ಹೋದರೆ ಚೆನ್ನಾಗಿ ಕುದೀತು ಅಂತ ಅರ್ಥ. ಮತ್ತು ನಿಮಗೆ ಈಗ ಬೆಳಿಗ್ಗೆ ಮಾಡಿದರೆ ಪದಾರ್ಥ ಸಂಜೆ ತನಕ ಸಹ ಉಂಟಲ್ಲ, ಈಗ ಕುದಿಸ್ಬೇಕಂತ ಇಲ್ಲ, ರಾತ್ರಿ ತನಕ ತುಂಬ ಹೊತ್ತು ಬರ್ತದೆ ಈ ಥರ ಚೆನ್ನಾಗಿ ಕುದಿದ್ರೆ ಸಾರು ನೋಡಿ. ಇದು ನೊರೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಕುದಿಬೇಕು. ಬೇಗ ಕೆಡುವುದಿಲ್ಲ ಪದಾರ್ಥ ಈ ಥರ ಕುದಿಸೋದ್ರಿಂದ. ಈ ಕಾಳುಮೆಣಸು ಶುಂಠಿ ಎಲ್ಲ ಹಾಕಿದ್ದೀವಲ್ಲ ನಾವು, ಅದೆಲ್ಲ ಫ್ಲೇವರ್ ಬಿಡ್ತದೆ ಈ ಥರ ಚೆನ್ನಾಗಿ ಕುದಿಯುವಾಗ. ಅದರ ಫ್ಲೇವರ್ ಎಲ್ಲ ಚೆನ್ನಾಗಿ ಈ ಸಾರಿಗೆ ಬಿಟ್ಕೊಳ್ತದೆ ನೋಡಿ. ಎಷ್ಟು ಚೆನ್ನಾಗಿ ಕುದೀತಾ ಉಂಟು ನೋಡಿ. ನೋಡಿ ಹೋಗ್ತಾ ಬಂತು ಈಗ ನೊರೆ, ಇದೆಲ್ಲ ನೊರೆ ಎಲ್ಲ ಹೋಗ್ತಾ ಬಂತು ನೋಡಿ. ನೋಡಿ ಈಗೆಲ್ಲ ಹೋಗಿದೆ ನೋಡಿ, ನೊರೆ ಎಲ್ಲ ಹೋಗಿದೆ ನೋಡಿ. ಚೆನ್ನಾಗಿ ಕುದೀತಾ ಉಂಟು ನೋಡಿ. ಇನ್ನು ಮೀನು ಹಾಕ್ಬೋದು ಇನ್ನು ನೋಡಿ. ಇದು ಮಣ್ಣಿದು ಪಾತ್ರೆದೊಂದು ವಿಶೇಷತೆ ಏನು ಅಂದರೆ, ಇದು ನೀವು ಮೀನು ಹಾಕಿ ಕುದಿದ ಮೇಲೆ ಗ್ಯಾಸ್ ಆಫ್ ಮಾಡಿದ ಮೇಲೆ ಕೂಡ ಉಂಟಲ್ಲ, ಕುದೀತಾ ಇರ್ತದೆ ಸಾರು ನೋಡಿ. ಮೀನು ಹಾಕ್ಕೊಂಡೆ ನಾನು ನೋಡಿ, ಚೆನ್ನಾಗಿ ಕುದಿತಿರುವಾಗ ಮೀನು ಹಾಕ್ಕೊಂಡೆ ನಾನು. ಈ ಮೀನು ಸಣ್ಣ ಸಣ್ಣದಾಗಿರೋದ್ರಿಂದ ತುಂಬ ಕುದಿಸಬೇಡಿ ನೀವು. ತುಂಬ ಕುದಿಸಿದರೆ ಉಂಟಲ್ಲ ಮೀನೆಲ್ಲ ಇದಾಗ್ತದೆ, ಹುಡಿ ಆಗ್ತದೆ. ಅದಕ್ಕಾಗಿ ಇನ್ನೊಂದು ಕುದಿ ಬಂದರೆ ಸಾಕು. ಇದು ಮಸಾಲ ಫಸ್ಟ್ ನೀವು ಚೆನ್ನಾಗಿ ಕುದಿಸಿರ್ತೀರಲ್ಲ, ಒಳ್ಳೆ ಕುದಿಬೇಕು ಫಸ್ಟಿಗೆ. ಆಮೇಲೆ ಮೀನು ಹಾಕಿದ ಮೇಲೆ ಇನ್ನೊಂದು ಕುದಿ ಬಂದರೆ ಗ್ಯಾಸ್ ಆಫ್ ಮಾಡಿಬಿಟ್ರೆ ಆಯಿತು. ಮತ್ತು ಕುದಿದ ಮೇಲೆ ಉಂಟಲ್ಲ, ಗ್ಯಾಸ್ ಆಫ್ ಮಾಡಿದ ಮೇಲೆ ಕೂಡ ಮಣ್ಣಿನ ಪಾತ್ರೆಯಲ್ಲಿ ಕುದಿತಾ ಇರ್ತದೆ ಪದಾರ್ಥ. ಮಣ್ಣಿನ ಪಾತ್ರೆಯಲ್ಲಿ ಮೀನು ಸಾರೆಲ್ಲ ಮಾಡುವಾಗ ಉಂಟಲ್ಲ, ಮಣ್ಣಿನ ಪಾತ್ರೆಯಲ್ಲೇ ಮಾಡಬೇಕು, ತುಂಬ ಚೆನ್ನಾಗಿರ್ತದೆ. ಕುಚ್ಚಲಕ್ಕಿ ಅನ್ನಕ್ಕೆಲ್ಲ ಉಂಟಲ್ಲ, ತುಂಬ ಟೇಸ್ಟ್ ಇದು ಮೀನು ಸಾರು, ಸೂಪರಾಗಿರ್ತದೆ ನೋಡಿ. ಕುದೀತು ನೋಡಿ. ಇನ್ನು ಗ್ಯಾಸ್ ಆಫ್ ಮಾಡ್ತೇನೆ ನಾನು ನೋಡಿ. ಚೆನ್ನಾಗಿ ಕುದಿದೆ. ಇನ್ನು ತುಂಬ ಕುದಿಸೋದು ಬೇಡ. ತುಂಬ ಕುದಿಸಿದರೆ ನಿಮಗೆ ಮೀನೆಲ್ಲ ಹುಡಿ ಹುಡಿ ಆಗ್ತದೆ ನಿಮಗೆ ನೋಡಿ. ಈಗ ಕೊನೆಯಲ್ಲಿ ನೋಡಿ ಗ್ಯಾಸ್ ಆಫ್ ಮಾಡಿದ್ದೇನೆ. ಈಗ ತೆಂಗಿನ ಎಣ್ಣೆ ಹಾಕ್ಕೊಂಡು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕಿ ಮುಚ್ಚಿಡ್ತಾ ಇದ್ದೇನೆ ನೋಡಿ.